ಏನೋ ಏನೋ ಆಗಿದೆ. ಹಿಂಗೇನ್ ದೊಡ್ಡ ರೋಗ ಬಂದಿದೆ. ಏಯ್ ಏನ್ ಹಂಗೆ ಹೇಳ್ತಿದ್ಯಾ? ಮತ್ತಿನ್ನೇನ್ ಗುರು, ನೋಡಕ್ ಆರಾಮಾಗೇ ಇದೆಯಾ, ಮತ್ತೇನೋ ಏನೋ ಆಗಿದೆ ಅಂತ ಆಡಿ ಹೇಳ್ತಾ ಇದೆಯಾ? ಅದು ಒಂಥರ ಫೀಲಿಂಗ್ಸು. ಫೀಲಿಂಗ್ಸಾ? ಏನ್ ಫೀಲಿಂಗ್ಸ್? ಅದು ನಿಂಗೆಲ್ಲ ಗೊತ್ತಾಗಲ್ಲ ಬಿಡು, ನಿನ್ ಬೈಕು. ಇರ್ಲಿ ಹೇಳು ಗುರು, ಕೇಳೋಣ. ಅದು ಒಂಥರ ಲವ್. ಲವ್? ಹಂಗಂದ್ರೆ ಲವ್ ಮಾಡ್ತಿದ್ಯಾ ಅಂತ ಆಯ್ತು. ಇಲ್ಲ ಇಲ್ಲ ಇಲ್ಲ, ನೆಕ್ಸ್ಟ್ ಮಾಡೋಣ ಅಂತ ಇದೀನಿ. ಓಹೋ ಹಂಗೆ. ಯಾಕಪ್ಪ ಈ ಲವ್ ಪವು ಎಲ್ಲ? ಹೇ ಯಾಕ ಹಿಂಗೆ ಹೇಳ್ತಿದ್ಯಾ? ಮತ್ತೆ ಇನ್ನೇನಲ್ಲ, ಅಷ್ಟು ನೋಡ್ತೀಯ ಕಣಲೆ ಟಿವಿಲಿ, ಆ ರೀಲ್ಸ್ ಅಲ್ಲಿ ಅವು ಇವು ಅಂತ ಹೇಳಿ ಅಷ್ಟು ನೋಡಿನೂ ಬುದ್ಧಿ ಬರಲಿಲ್ಲ ನನಗೆ. ಹೆಂಗಪ್ಪ? ಯಾಕೆ ಗುರು ಹಿಂಗೆ ಹೇಳ್ತಿದ್ಯಾ? ಮತ್ತೆ ಇನ್ನೇನಪ್ಪ, ಆ ಹುಡುಗಿನ ಲವ್ ಮಾಡಕ್ಕೆ ಅಂತ ಓಡಾಡಬೇಕು, ಗಿಫ್ಟ್ ಕೊಡಬೇಕು, ಕಾಯ್ತಾ ಇರಬೇಕು ನಾಯಿ ಥರ ಹೋಗಿ ಎಲ್ಲ ಮಾಡಿ ಏನು ಮಾಸ್ಟರ್ ಪ್ಲಾನು ಮಾಡಿಬಿಟ್ಟು ಆ ಹುಡುಗಿನ ಬೆಳೆಸ್ಕೊಂಡು ಆಮೇಲೆ ಮೇಂಟೈನ್ ಮಾಡಬೇಕು. ಮೇಂಟೈನ್ ಮಾಡೋದಂದ್ರೆ ಹೆಂಗೆ? ಆ ಹುಡುಗಿಗೆ ಬರ್ತಡೇ ವಿಶ್ ಮಾಡಬೇಕು, ಅವ್ರ ಮನೇಲಿ ನಾಯಿ ಇದ್ರೆ ನಾಯಿ ಹೆಂಗಿದೆ ಅಂತ ಕೇಳಬೇಕು, ಎಲ್ಲಿ ಹೋಗ್ತೀಯಾ, ಎಲ್ಲಿ ಬರ್ತೀಯಾ, ಏನು ತಿಂತೀಯಾ, ಏನು ಮಾಡ್ತೀಯಾ, ಇಲ್ಲಿದ್ದೆ ಅಂತ ಹೇಳಿ ಎಲ್ಲ ಕೇಳಬೇಕು. ಇವೆಲ್ಲ ಬೇಕಾ? ಒಂಥರ ಚೆನ್ನಾಗಿರುತ್ತೆ ಗುರು. ಹ್ಞೂ ಕಣಪ್ಪ, ಸ್ಟಾರ್ಟಿಂಗ್ ಒಂಥರ ಚೆನ್ನಾಗಿರುತ್ತೆ, ಆಮೇಲೆ ಯಾಕೆ ಬೇಕಿತ್ತು ಅನ್ಸುತ್ತೆ. ಏನ್ ಗುರು, ಲವ್ ಮಾಡೋಣ ಅಂದ್ರೆ ಡಿಮೋಟಿವೇಟ್ ಮಾಡ್ತೀಯಾ? ನಿನ್ನ ಮುಖಕ್ಕೆ ಡಿಮೋಟಿವೇಟ್ ಬರೋಕ್ಕೆ ಕೇಳು. ನಾನು ಡೈರೆಕ್ಟಾಗಿ ಹೇಳ್ತೀನಿ ಕೇಳು. ಲವ್ ಮಾಡಿದೆ ವಯ ಹಾಸ್ಕೊಂತೀಯ, ಸುಮ್ಮನೆ ನಿನ್ನ ಪಾಡಿಗೆ ನೀನು ಇರು. ನೋಡು ನಿನ್ನ ಬೈಕು, ನಾನು ನಿನಗೆ ಇದ್ದೀನಿ, ಯಾಕೆ ತಲೆ ಕೆಡ್ಸ್ಕೊಂತೀಯ? ಹಾಕು ಪೆಟ್ರೋಲು, ಹೋಗೋಣ ಅಲ್ಲಿ ಇಲ್ಲಿ ಚೆನ್ನಾಗಿ ಸುತ್ತಾನ. ಗುರು ಎಷ್ಟು ದಿವಸ ಅಂತ ಒಬ್ಬರೇ ಸುತ್ತದ್ ಗುರು, ಇನ್ನೊಬ್ರು ಬೇಕಲ್ವಾ ಗುರು? ಅಯ್ಯೋ ಇವನು ಯಾರೋ, ಇವನು ಎಷ್ಟು ಹೇಳಿದ್ರು ಕೇಳ್ತಿರಲ್ಲ ಇವನು. ನಮ್ಮ ಕನ್ನಡದಲ್ಲೇ ಬೇಜಾನ್ ಫಿಲಮ್ಗಳು ಮಾಡೋರೆ, ಲವ್ ಮಾಡಿದ್ರೆ ಹೆಂಗೆಲ್ಲ ಆಗ್ತೀರಾ ಅಂತ, ಅದನ್ನ ನೋಡೋರ ಕಲೀರೋ. ಏಯ್ ಮತ್ತೆ ಒಳ್ಳೇದು ಮಾಡೋರಪ್ಪ, ಲವ್ ಮಾಡಿದ್ರೆ ಚೆನ್ನಾಗಿರ್ತಾರೆ ಹಂಗೆ ಅಂತ. ಹ್ಞೂ ಕಣಯ್ಯ, ಅದು ಫಿಲಮ್ಮು ಏನೋ ಒಂದು ತೋರಿಸ್ತಾರೆ ಹಂಗೆ ಹಿಂಗೆ ಅಂತ, ಬಟ್ ರಿಯಾಲಿಟಿಲಿ ಬಂದ್ಬಿಟ್ಟು ನಿನ್ನ ಕೇಸ್ ಹೆಂಗಿರತ್ತೆ ಅಂದರೆ ಅಯ್ಯಯ್ಯೋ ಅನ್ನಂಗಿರುತ್ತೆ. ಅಂದ್ರೆ ಇದೆಲ್ಲ ಸಿಗೋ ಹುಡುಗಿ ಮೇಲೆ ಡಿಪೆಂಡ್ ಆಗುರು. ಹಂಗಂತ ಹೇಳ್ತಾ ಇಲ್ಲ ನಾನು, ಸಿಗೋ ಹುಡುಗಿ ಸ್ವಲ್ಪ ಇದ್ದಿದ್ರು ಏನೋ ಕರೆಕ್ಟ್ ಮಾಡ್ಕೊಂಡು ಎಲ್ಲ ಹಾಗೆ ಮುಂದೆ ಹೋದ್ರು, ನೆಕ್ಸ್ಟ್ ನೀನು ಈ ಬ್ಯಾರಿಗೇಟೆ ಅವ್ರ ಮನೆಯಲ್ಲಿ, ನಿಮ್ಮ ಮನೇಲಿ ಒಪ್ಪಿದ್ರೆ ಅವ್ರ ಮನೇಲಿ ಒಪ್ಪಲ್ಲ, ಅವ್ರ ಮನೇಲಿ ಒಪ್ಪಿದ್ರೆ ಇವ್ರ ಮನೇಲಿ ಒಪ್ಪಲ್ಲ, ಈ ಥರ ರೋಡ್ನೆ. ಯಾವನಿಗೆ ಬೇಕು ಹೇಳು? ನೀನು ಹೋಗಿ ಕೇಳ್ದೆ ನೋಡು. ನಾನು ನೋಡು ಅನುಭವಸ್ತಾ ಹೇಳ್ತಾ ಇದ್ದೀನಿ, ಅರ್ಥ ಮಾಡ್ಕೊ. ಅನುಭವಸ್ಥಾನ? ನೀನು ಯಾವಾಗ ಲವ್ ಮಾಡಿದ್ದೆ? ಯಾಕೆ ಗುರು, ಬೈಕ್ಗಳೆಲ್ಲ ನಾವು ಲವ್ ಮಾಡಬಾರ್ದಾ? ಓಹೋ ನೀನು ಲವ್ ಮಾಡಿದ್ಯಾ? ಹ್ಞೂ ಕಣಪ್ಪ, ಒಂದಲ್ಲ ಎರಡಲ್ಲ ಎಷ್ಟೊಂದು ಮಾಡಿಬಿಟ್ಬಿಟ್ಟಿದ್ದೀವಿ. ಲಾಸ್ಟಿಗೆ ಇವೆಲ್ಲ ಯಾಕೆ ಬೇಕು ಅಂತ ಸುಮ್ಮನೆ ಆಗ್ಬಿಟ್ಟಿದ್ದೀನಿ ನೋಡಪ್ಪ. ಅಪ್ಪ ಇವೆಲ್ಲ ಜನ ಹೇಳಿದ್ರೆ ನಂಬ್ತಾರ ಗುರುವೆ. ಹಾಂ ಬೈಕಲ್ಲ ಲವ್ ಮಾಡಿತ್ತು ಅಂದರೆ ಯಾವನ್ ನಂಬ್ತಾನೆ ಹೇಳು? ಹೇಳೋಣ, ನನ್ನ ಸ್ಟೋರಿ ಕಂಪ್ಲೀಟಾಗಿ ಒಂದು ವ್ಲಾಗಲ್ಲಿ ಹೇಳ್ತೀನಿ. ಫೈನಲಾಗಿ ಏನು ಹೇಳ್ತೀಯ ನೀನು? ಲವ್ ಮಾಡಬೇಕಾ ಮಾಡಬಾರ್ದಾ? ನೋಡಿದ್ರ ಆ ಆನ್ಸರ್ ಏನೋ ಯಾರಿಗೂ ಗೊತ್ತಿಲ್ಲ, ಮಾಡಬೇಕಾ ಮಾಡಬಾರ್ದಾ. ಯಾಕೆ ಅಂದರೆ ಒಬ್ಬೊಬ್ರಿಗೆ ಒಂದೊಂದು ಥರ. ಕೆಲವೊಬ್ಬರಿಗೆ ಮಾಡಿದ್ರೆ ಎಲ್ಲ ಸೆಟ್ಟಾಗಿ ಓಕೆ ಆಗ್ಬಿಡುತ್ತೆ, ಇನ್ನು ಕೆಲವೊಬ್ಬರಿಗೆ ಎಲ್ಲ ಸೆಟ್ಟಾಗಿನೂ ಎಲ್ಲೋ ಒಂದು ಕಡೆ ಮುರಿದೋಗುತ್ತೆ. ಆದರೆ ನಿನ್ನ ಬೈಕಾಗಿ ನಾನು ನಿನಗೆ ಹೇಳೋದು ಮಾಡಬೇಡ, ಯಾಕೆ ಬೇಕು? ಇರಲಾರ್ದೆ ಇರುವೆ ಬಿಡ್ಕೊಂಡಂಗೆ ಆಗುತ್ತೆ ನಿನ್ನ ಕತೆ. ಆಮೇಲೆ ನೋಡು ನನ್ನ ಜೊತೆ ಎಷ್ಟು ಖುಷಿಯಾಗಿದೆಯಾ, ಹಂಗೆ ಇದ್ಬಿಡು. ಲಾಸ್ಟ್ವರೆಗೂ ನಿನ್ನ ಜೊತೆಗೆ ಹಿಂಗೆ ಸಾಯಿ ಅಂತ ಹೇಳ್ತೀಯ? ಒಂದು ಲೆಕ್ಕ ಲವ್ದು ಹಂಗೆ ಇದ್ಬಿಡು. ಲವ್ ಗಿವು ಎಲ್ಲ ಬಿಟ್ಬಿಡು ಗುರು, ಅದನ್ನ ಬಿಟ್ಟಲ್ಲಿ ಪಕ್ಕದಲ್ಲಿ ನೋಡು ಗುರು, ರೆಪ್ಸಾಲ್ ಎಡಿಷನ್ ಸಾಕಾಗಿದೆ ಗಾಡಿ. ಎಷ್ಟು ದಿವಸ ಆಯ್ತು ನೋಡಿ ಈ ಗಾಡಿನ. ಏನು ಗುರು ನೀನು ಒಂದು ಗಾಡಿಯಾಗಿ ಇನ್ನೊಂದು ಗಾಡಿ ಬಗ್ಗೆ ಅಷ್ಟು ಚೆನ್ನಾಗಿ ಹೇಳ್ತಾ ಇದ್ಯಾ? ನಾವು ಆರಾಮಾಗಿದ್ದೀವಿ ಕಣ್ರಪ್ಪ, ನೀವೇ ಹೊಡೆದಾಡ್ಕೊಂಡು ಸಾಯ್ತಾ ಇರೋದು. ಆ ಗಾಡಿ ಈ ಗಾಡಿ ಗ್ರೇಟು, ಈ ಗಾಡಿ ಕಿಂಗು, ಆ ಗಾಡಿ ಕಿಂಗು ಅಂತ. ನಾವು ಆರಾಮಾಗೇ ಇದ್ದೀವಿ. ಅದು ಸರಿನೇ ಬಿಡು. ಹುಡುಗರ ಗೋಲ್ಸ್ನ ಫೋಕಸ್ ಮಾಡ್ರಿ, ಓಕೆನಾ? ಬೇರೆದನ್ನ ಅಲ್ಲ, ಸಿಂಪಲ್.